ಬಹಳಷ್ಟು ದೊಡ್ಡ ಮಾಧ್ಯಮಗಳೆಲ್ಲ 50-50 ಆಗಿದ್ರು. ತುರ್ತು ಪರಿಸ್ಥಿತಿಯನ್ನ ಕಂಡೆಮ್ ಮಾಡಿದ್ರು, ಆದ್ರೆ ಅದರಿಂದ ಆಗೋ ಪರಿಣಾಮದ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇರ್ಲಿಲ್ಲ. ಅದರಿಂದ ಮಾಧ್ಯಮದವರು ನ್ಯೂಟ್ರಲ್ ಆಗಿದ್ರು ಅಂತ ಹೇಳ್ಬೇಕು. ಆ ಮಟ್ಟಕ್ಕೆ, ಯಾಕೆಂದ್ರೆ ಯಾವುದೇ ಒಂದು ಈ ರೀತಿಯ ಡಿಕ್ಟೇಟರ್ಶಿಪ್ ಕಂಡು ಬಂದಾಗ ಕಾರ್ಯಾಂಗ ಮತ್ತು ಶಾಸಕಾಂಗ ಅವ್ರ ಜೊತೆಗಿರುತ್ತೆ, ಸಹಜವಾಗಿ ಜೊತೆಗಿರುತ್ತೆ, ಅಥವಾ ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋ ಅಧಿಕಾರ ಡಿಕ್ಟೇಟರ್ಶಿಪ್ಗೆ ಇರುತ್ತೆ. ಇನ್ನು ಉಳಿದಂಗೆ ನ್ಯಾಯಾಂಗವೇ ಅಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಆಗೋದು, ಮತ್ತು ಅದನ್ನು ವಿರೋಧಿಸೋದು ಕೂಡ ಪ್ರಮುಖವಾಗಿ ನ್ಯಾಯಾಂಗ. ಇನ್ನು 4ನೇ ಅಂಗ ಬಂದಾಗ ಅದು ಮಾಧ್ಯಮ ಬರುತ್ತೆ. ನನಗೇನು ಅನ್ನಿಸ್ತು ಅಂತಂದರೆ, ಈ ಸಂದರ್ಭವನ್ನು ಇನ್ನೂ ಉಗ್ರವಾಗಿ ನ್ಯಾಯಾಂಗ ಮತ್ತು ಮಾಧ್ಯಮಗಳು ಇನ್ನೂ ಉಗ್ರವಾಗಿ ಇದನ್ನ ವಿರೋಧಿಸಬಹುದಾಗಿತ್ತು, ಅಥವಾ ಕಠಿಣ ನಿಲುವುಗಳನ್ನು ತೆಗೆದುಕೋಬಹುದಾಗಿತ್ತು ಅಂತ ಅದನ್ನ ಇವಾಗ ನಾವು ಸಮ್ಮರೈಸ್ ಮಾಡಿದ್ರೆ ಹಂಗೆ ಅನ್ಸುತ್ತೆ. ಆ ರೀತಿ ಸ್ಟೆಪ್ಸ್ ತಗೊಳಕ್ ಆಗ್ತಾ ಯಾರಿಗೂ ಸಾಧ್ಯವಿರ್ಲಿಲ್ಲ. ಯಾಕಂದ್ರೆ ಒಂದಿಷ್ಟು ಕೂಡ ಅವರು ವಿರುದ್ಧವಾಗಿ ಹೋದ್ರೆ ಮರುದಿವಸ ಅವರು ಜೈಲಲ್ಲಿ ಇರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮಾಧ್ಯಮವನ್ನೇ ಮುಚ್ಚಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಡೆಫಿನೆಟ್ಲಿ ಅವರು ಎಮರ್ಜೆನ್ಸಿ ವಿರುದ್ಧ ಇದ್ರು. ಅದರಿಂದ ಯಾವ ಒಂದು ಹೆಜ್ಜೆ ತಗೊಳ್ಬೇಕಾದ್ರೆ ಅದು ತಮಗೇನಾದ್ರೂ ಅಪಘಾತ ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಅವರ ಸೇಫ್ಟಿಯನ್ನ ಫಸ್ಟ್ ಗಮನಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರು.